ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಿದಿಬ್ರು ಗಡಿಯಾರ ತೋರಿಸ್ತಿದ್ದೇನೆ, ಎಷ್ಟು ತೋರಿಸ್ತಾ ಇದೆ ನೋಡಿ ಟೈಮ್. ಇದು ರಾತ್ರಿ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಆಗಿದೆ. ನಾನು ಇಲ್ಲಿ ಇಷ್ಟೊತ್ತು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದೆ. ಬಟ್ಟೆಗಳೆಲ್ಲ ತುಂಬ ಪೆಂಡಿಂಗ್ ಇದೆ. ಎಷ್ಟು ಬಟ್ಟೆಗಳಿದ್ದಾವೆ ಅಂದರೆ ನೋಡಿ. ಆಲ್ರೆಡಿ ಇದೊಂದು ಸೀರೆ ಫಾಲ್ ಹಾಕಿ ಕೊಡಬೇಕು ಇನ್ನು. ಮತ್ತು ಇಲ್ಲ ಒಂದು ಬ್ಲೌಸು ಡಿಸೈನ್ ಹೇಳಿಲ್ಲ ಅವರು, ಇದೇನು ಹಂಗೆ ಇಟ್ಟಿದ್ದೀನಿ. ಇದು ಒಂದು ಹಳೇ ಬ್ಲೌಸು ಪೆಂಡಿಂಗ್ ಇದೆ. ಇವಾಗ ಹಬ್ಬಕ್ಕೆ ಇದನ್ನೇ ರೆಡಿ ಮಾಡಿಕೊಡಿ ಅಂತ ಹೇಳಿದ್ದಾರೆ, ಮಾಡಬೇಕು. ಮತ್ತು ಇದರಲ್ಲಿ ಇದು ಒಂದು ಡಿಸೈನ್ ಬ್ಲೌಸು. ಇದೊಂದು ಆಲ್ರೆಡಿ ನಾನು ಇದ್ರದ್ದು ವೀಡಿಯೋ ಹಾಕಿದ್ದೀನಿ, ಕಟ್ಟಿಂಗ್ ವೀಡಿಯೋ. ಒಂದು ಸಿಂಪಲ್ ಡಿಸೈನ್ ಮಾಡಬೇಕು ಇದೊಂದು. ಮತ್ತು ಇದರಲ್ಲಿ 3 ಬ್ಲೌಸ್ ಇದೆ. ಇದರಲ್ಲಿ ಒಂದು ಲೈನಿಂಗ್ ಬ್ಲೌಸು, ಎರಡು ಲೈನಿಂಗ್ ಬ್ಲೌಸು, ಒಂದು ಪ್ಲೇನ್ ಬ್ಲೌಸ್ ಇದೆ ಇದರಲ್ಲಿ. ಇದು ಸ್ಟಿಚ್ ಮಾಡಬೇಕು. ಮತ್ತು ಬಂದ್ಬಿಟ್ಟು ಇದರಲ್ಲಿ 4 ಬ್ಲೌಸ್ ಇದೆ ಫ್ರೆಂಡ್ಸ್, 4 ಇದೆ ನೋಡಿ. ಅಂದರೆ ಲೈನಿಂಗು ಡಿಸೈನ್ ಏನಿಲ್ಲ ಸದ್ಯ, ನನ್ನ ಪುಣ್ಯಕ್ಕೆ ಡಿಸೈನ್ ಬ್ಲೌಸ್ ಅಂತೂ ಇಲ್ಲ ನೋಡಿ. 4 ಬ್ಲೌಸ್ ಇದೆ. 1 2 3 4 ಒಬ್ಬರದೇ 4 ಬ್ಲೌಸ್ ಇದೆ. ಇದು ಯಾವಾಗ ಹೊಲಿತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಹಂಗೂ ಇವಾಗ ಇಷ್ಟೊತ್ತು ಮಾಡಿದ್ದೀನಿ. ಇನ್ನು ಮತ್ತೆ ಆದರೂ ನಮ್ಮ ಆರೋಗ್ಯನೂ ನೋಡ್ಕೋಬೇಕಲ್ವ, ನಿದ್ದೆ ಇರಬೇಕಲ್ವ. ನಿದ್ದೆ ಇಲ್ಲ ಅಂದರೆ ಆಗೋದಿಲ್ವಲ್ಲ. ಹಾಗೆ ನೋಡಿ, ಇದು ಒಂದು ಹೊಲಿಬೇಕು. ಇದು ನಾಳೆ ನಾಳಿದ್ರಲ್ಲೇ ಕೊಡಬೇಕು. ಮತ್ತು ಇದು ನಾಳೆ ಕೊಡಬೇಕು ಫ್ರೆಂಡ್ಸ್. ಇದಂತೂ ಬೆಳಗ್ಗೆ ಸ್ಟಿಚ್ ಮಾಡಿ ಮಧ್ಯಾಹ್ನ ಅಷ್ಟರಲ್ಲಿ ಕೊಡಬೇಕಿದೆ. ಆಲ್ರೆಡಿ ಈಗಲೇ ಮಾಡಬೇಕಾಗಿತ್ತು, ಮರ್ತುಬಿಟ್ಟಿದ್ದೀನಿ. ಇವೆರಡೂ ಬೆಳಗ್ಗೆ ಮಾಡಿ ಕೊಡಬೇಕು. ಇದು ಜಯನಗರದಲ್ಲಿರೋರ್ದು. ಆ್ಯಕ್ಚುಲಿ ಅವರು ರಿಲೇಷನ್ ಇಲ್ಲಿದ್ದಾರೆ, ಇವರು ತೊಗೊಂಡೋಗಿ ಅವ್ರಿಗೆ ಕೊಡ್ತಾರೆ. ನಾನು ಇವಾಗ ಇದು ಮಾಡಿಕೊಟ್ರೆ ಅವ್ರಿಗೆ ಹಬ್ಬಕ್ಕೆ ಆಲ್ರೆಡಿ ಹೊಲ್ದಿದ್ದೀನಿ. ಇದು ಒಂದೆರಡು ಪ್ಲೇನ್ ಪೀಸ್ ಇದು ಬೇಕೇ ಬೇಕು ಅಂತ ಹೇಳಿದ್ದಾರೆ. ಇದೆರಡು ರೆಡಿ ಮಾಡಬೇಕು, ಮರ್ತುಬಿಟ್ಟೆ. ಈಗ ಬೆಳಗ್ಗೆನೇ ಕೂತ್ಕೋಬೇಕು ಇದು. ಓಕೆ, ಇವಾಗ ಇದೆರಡು ಇವಾಗ ಹೊಲಿತಾ ಇದ್ದೀನಲ್ಲ ಅವ್ರದ್ದು. ಆಲ್ರೆಡಿ 2 ಹೊಲ್ದಿದ್ದೀನಿ, ಇದೆರಡು ಅವ್ರದ್ದೇ. ಒಟ್ಟು 5 ಬ್ಲೌಸ್ ಇದೆ. ಇದೊಂದು ಸಿಂಗಲ್ ಬ್ಲೌಸು, ಒಂದು ಲೈನಿಂಗ್ ಬ್ಲೌಸ್ ಹೊಲಿದೆ, ಆದರೆ ಇದು ಒಂದು ಬ್ಲೌಸ್ ಇದೆ, ಇದೊಂದಿದೆ. ಇದು ಸ್ಟಿಚ್ ಮಾಡಬೇಕು. ಪ್ಲೇನ್ ಬ್ಲೌಸ್ ಹೊಲಿಯೋಕ್ಕೆ ಬೋರು ಫ್ರೆಂಡ್ಸ್, ನನಗೆ ಇಷ್ಟ ಆಗೋಲ್ಲ. ಲೈನಿಂಗ್ ಬ್ಲೌಸ್ ಹೊಲಿತೀನಿ, ಪ್ಲೇನ್ ಬ್ಲೌಸ್ ಹೊಲಿಬೇಕು ಅಂದರೆ ಬೇಜಾರಾಗುತ್ತೆ. ಹಾಗಾಗಿ ಅದು ಹೊಲಿಲ್ಲ ನೋಡಿ. ಇಷ್ಟು ಬ್ಲೌಸ್ಗಳಿದೆ. ಇನ್ನೂ ಒಂದು ಸೀರೆ ಹೇಳಿದ್ದಾರೆ, ಅದು ಡಿಸೈನ್ ಹೇಳ್ತೀನಿ ಅಂತ ಹೇಳಿದ್ದಾರೆ. 2 ಸೀರೆ ಕೊಟ್ಟಿದ್ದಾರೆ ಅವ್ರಿಗೆ. ಒಂದು ಅರ್ಜೆಂಟ್ ಬೇಕಂತಿದೆ ಹಬ್ಬಕ್ಕೆ. ಇದಕ್ಕೆ ಡಿಸೈನ್ ಕಳಿಸ್ತೀನಿ, ಆಮೇಲೆ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ವರ್ಕ್ ಮಾಡಿಸ್ತಾರೋ ಇಲ್ಲ ಪ್ಯಾಚ್ ವರ್ಕ್ ಮಾಡಿಸ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಅವರು ಪ್ಯಾಚ್ ವರ್ಕೇ ಜಾಸ್ತಿ ಮಾಡಿಸೋದು. ಈ ರೀತಿ ಇದೆ ನೋಡಿ. ಇದೊಂದು ರೆಡಿ ಮಾಡಬೇಕು. ಇವಾಗ ಹಬ್ಬಕ್ಕೆ ನಾಳಿದ್ದು ಊರಿಗೆ ಹೋಗಬೇಕು ಫ್ರೆಂಡ್ಸ್. ಊರಲ್ಲಿ ಹಬ್ಬ ಇದೆ, 10 ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಿದ್ದಾರೆ, ಹೋಗಬೇಕು. ಏನು ಮಾಡೋದೋ ಗೊತ್ತಿಲ್ಲ ಫ್ರೆಂಡ್ಸ್, ಏನು ಮಾಡೋಕ್ಕಾಗುತ್ತೆ ಇಷ್ಟರಲ್ಲಿ. ಇವಾಗ ನಾಳೆ ನಾಳಿದ್ದು ಎಷ್ಟು ಬಟ್ಟೆ ಹೊಲಿತೀನೋ ನನಗೆ ಗೊತ್ತಿಲ್ಲ. ನಾಳೆ ಸೋಮವಾರ, ಮಂಗಳವಾರ, ಬುಧವಾರ ಹೋಗಬೇಕು ನೋಡಿ. ಎಲ್ಲ ಇಲ್ಲೇ ಜೋಡಿಸಿದ್ದೀನಿ, ತೋರಿಸಿದೆಲ್ಲ. ಅದು ಬ್ಲೌಸ್ಗಳೆಲ್ಲ ಇಲ್ಲೇ ಇದೆ. ಟೈಮ್ ನೋಡಿ, ಸುಮ್ಮನೆ ಹೇಳ್ತಾಯಿಲ್ಲ. 4 ಗಂಟೆ ಆಗಿದೆ. ಇನ್ನು ಹೋಗಿ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಮತ್ತಿದೆಲ್ಲ ಸದ್ಯ ಡಿಸೈನ್ ಏನೂ ಇಲ್ಲ ಜಾಸ್ತಿ ಬ್ಲೌಸ್ದು. ಇದೊಂದು ಡಿಸೈನ್ ಹೊಲಿಬೇಕು, ಇನ್ನು ಮಿಕ್ಕಿದ್ದೆಲ್ಲ ಪ್ಲೇನ್. ಪೈಪಿಂಗ್ ಇಟ್ಟು ಮಾಮೂಲಿ ಉಲ್ಟಾ ತಿರುಗಿಸೋದು. ಇದೊಂದು ಡಿಸೈನ್ ಹೊಲಿಬೇಕು, ಆಮೇಲೆ ನೋಡೋಣ. ಡಿಸೈನ್ ಕಳಿಸಿದ ಮೇಲೆ ನೋಡೋದ ಹಿಂಗಾಗುತ್ತೆ ಅಂತ. ಹಿಂಗೆ ಡೋರ್ ಹಾಕಿದ್ದೀನಿ ನೋಡಿ, ಕ್ಲೋಸ್ ಮಾಡಿದ್ದೀನಿ. ಈಗ ಹೋಗ್ಬೇಕು, ಡೋರ್ ತಗೊಂಡು ಹೋಗಿ ರೆಸ್ಟ್ ಮಾಡ್ತೀನಿ. ಈ ಥರ ಟೈಲರಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಏನು ಮಾಡ್ತೀರಾ, ಮಾಡಲೇಬೇಕು. ವಿಧಿ ಇಲ್ಲ, ಹಣೆ ಬರ ಅಂತಾರಲ್ಲ. ಈ ಟೈಲರಿಂಗ್ ಕೆಲಸದಲ್ಲಿ ಕೆಲವರು ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ನಾನು ಆ ಥರ ಒಂದು ಕಸ್ಟಮರ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಎಷ್ಟೇ ಕಷ್ಟ ಆದರೂ ಇವಾಗ ನಮ್ಮ ಬ್ಲೌಸನ್ನ ಬೇಕಾದ್ರೆ ಸೈಡ್ಗೆ ಇಡ್ತೀನಿ, ಅವ್ರದ್ದು ಮಾತ್ರ ರೆಡಿ ಮಾಡಿ ಕೊಡ್ತೀನಿ. ನನ್ನದು ಆ ಥರ ಮೆಂಟಾಲಿಟಿ. ಯಾವುದೇ ಆದ್ರೂ ಅಷ್ಟೇ, ಅವ್ರದ್ದು ರೆಡಿ ಮಾಡಿ ಕೊಡುವಂಥದ್ದು ನನ್ನ ಬುದ್ಧಿ. ಸ್ಟಿಚ್ ಮಾಡಿ ಇವಾಗ ಕೊಟ್ಟರೆ ಬೇಕಾದ್ರೆ ಸಂಜೆ ಕೊಡಿ ಅಂದರೂ ಕೊಟ್ಬಿಡ್ತೀನಿ. ಇವಾಗ ರಾತ್ರಿ ಕೊಟ್ಬಿಟ್ಟು ಬೆಳಗ್ಗೆ ಕೊಡಿ ಅಂದರೂ ಕೊಡ್ತೀನಿ. ಆ ಥರ ನಮ್ಮದು. ಹಂಗಾಗಿ ನನ್ನ ಕಸ್ಟಮರ್ ಯಾವಾಗಲೂ ರೆಗ್ಯುಲರ್ ಕಸ್ಟಮರ್ ಅಂತ ಯಾವತ್ತೂ ಇದ್ದೇ ಇದ್ದಾರೆ. ಹಾಗಾಗಿ ಈ ಥರ ಟೈಲರಿಂಗ್ ಕೆಲಸದಲ್ಲಿ ಒಂದೊಂದು ಸಲ ಈ ಥರ ನಿದ್ದೆಗೆಡಬೇಕಾಗುತ್ತೆ. ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಏನು ಮಾಡೋದು ಹೇಳಿ. ತುಂಬ ಕಷ್ಟ ಆಗುತ್ತೆ, ಆದರೂ ಮಾಡಲೇಬೇಕಲ್ವ. ಟೈಲರಿಂಗ್ ಕೆಲಸನೇ ಅಷ್ಟು, ನಿದ್ದೆ ಇಟ್ಕೊಂಡು ಮಾಡಲೇಬೇಕು. ಹಬ್ಬಗಳಲ್ಲಂತೂ ನಿದ್ದೆನೇ ಇರಲ್ಲ. ಈಗ ಹಂಗೆ ಹಬ್ಬದ ಬಟ್ಟೆಗಳು ಬರುತ್ತೆ. ಇನ್ನೂ ಸ್ವಲ್ಪ ಸೀರೆಗಳೆಲ್ಲ ಪೆಂಡಿಂಗ್ ಉಳಿಸಿದ್ದೀನಿ, ಯಾಕೆಂದರೆ ಒಂದೊಂದು ಹೊಲ್ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಆಮೇಲೆ ಹೊಲಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಮನೇಲಿ ಬೇರೆ ಇದೆ, ಕಟ್ಟಿಂಗ್ ಮಾಡಿಲ್ಲ. 2-3 ಬ್ಲೌಸು ಮನೇಲೇ ಇದೆ, ಅದು ಕಟ್ಟಿಂಗ್ ಮಾಡಿಲ್ಲ. ಅದು ಹಂಗೆ ಮನೇಲೇ ಇದೆ.
ಯಾವಾಗ ಹೊಲಿತೀನೋ ಇದು ಫಸ್ಟು ನಾಳೆ ಎಷ್ಟಾಗುತ್ತೋ ಇದೆಲ್ಲ ಮುಗಿಸ್ಕೋಬೇಕು. ಮತ್ತು ನಾಳಿದ್ದು ಎಷ್ಟಾಗುತ್ತೋ ಅಷ್ಟು ಮುಗಿಸಿ ಊರಿಗೆ ಬೇರೆ ಹೋಗ್ಬೇಕು. 2 ದಿನ ರಜೆ ಆಗುತ್ತೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಬುಧವಾರ ಗುರುವಾರ ಹೋಗಿ ಗುರುವಾರ ಬರಬೇಕು, ಇಲ್ಲ ಶುಕ್ರವಾರ ಶನಿವಾರ ತಿರ್ಗಾ. ಯಪ್ಪ ಎಷ್ಟು ಕೆಲಸ ಇದೆಯಪ್ಪ ದೇವ್ರೆ, ಯಾವಾಗ ಮಾಡ್ತೀನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋದಪ್ಪ ದೇವ್ರೆ, ಕಾಪಾಡಪ್ಪ.